ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿಗೆ ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಸಚಿವರಾದ ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ರು ದಿಢೀರನೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕಾಲೇಜಿನ ಅಧ್ಯಾಪಕರ ಹಾಜರಾತಿ ಪುಸ್ತಕ ಪರಿಶೀಲನೆ ನಡೆಸಿದ ಸಚಿವರು ಕಾಲೇಜಿಗೆ ಮೋಜು ಮಸ್ತಿ ಮಾಡಲು ಬರುತ್ತೀರಾ ಅಥವಾ ಮಕ್ಕಳಿಗೆ ಪಾಠ ಮಾಡಲು ಬರುವಿರಾ ಎಂದು ಕೋಪಗೊಂಡರು. ಕಳೆದ 3 ದಿನಗಳಿಂದ ಹಾಜರಾತಿ ಪುಸ್ತಕದಲ್ಲಿ ಅಧ್ಯಾಪಕರ ಸಹಿ ಹಾಕದಿರುವುದನ್ನು ಗಮನಿಸಿದ ಸಚಿವರು ಪ್ರಾಂಶುಪಾಲರ ವಿರುದ್ಧ ಹರಿಹಾಯ್ದರು. ಎಲ್ಲರೂ ಅವ್ರಿಗೆ ಹೇಳಿದ್ರು ಸರ್, ಅವರು ಇದು ಮಾಡಿ ಇವಾಗ ಡೇಟ್ ಏನಿದೆ ಸರ್? 26 ಸರ್. ಒಂದು 3 ಜನ CL ಕೊಟ್ಟೆ ಸರ್. ಯಾರು? ಬಸವರಾಜ್. ನಾನೇ ಸರ್. ನೀವು ಸನ್ನೆ ಮಾಡಿಲ್ಲ ಇವತ್ತು? ಇಲ್ಲ ಸರ್, ಜಸ್ಟ್ ಒಂದು ಇದ್ಯಾರು? ಕೈಲಾಸ್ ಬಾಬು ಸರ್. ಹಾಂ, ಅವರು ಕಣ್ಣು ಆಪ್ರೇಷನ್ ಅಂತೇಳಿ ಇವತ್ತು. ಹಾಂ, ಕಣ್ಣು ಆಪ್ರೇಷನ್ ಸರ್ ಲೇಟ್ ಮಾಡಿಬಿಟ್ಟು. ಕಣ್ಣು ಆಪರೇಷನ್ ಅಂತೇಳಿ ಯೂಸ್ ಮಾಡ್ತಲ್ಲ ಅದನ್ನ ಮಾಡಿ ಯೂಸ್ ಮಾಡಕ್ಕೆ ಕೊಡಿ ಸ್ಟೂಡೆಂಟ್ಸಿಗೆ. ಪ್ರತಿದಿನವೂ ಹಾಜರಾತಿ ಪುಸ್ತಕ ಖಾಲಿ ಇದ್ದರೆ ದಾಖಲೆಗಳನ್ನು ಹೇಗೆ ನಿಭಾಯಿಸುವಿರಿ? ಪದೇ ಪದೇ ಈ ತರ ಅಪಸ್ವರ ಕೇಳಿ ಬರುತ್ತಿದೆ. ಹೀಗೆಯೇ ಮುಂದುವರೆದರೆ ಕಠಿಣ ಕ್ರಮ ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ಪ್ರಾಂಶುಪಾಲರಾದ ಬಸವರಾಜ್ ಕೋನೇರಿ ಅವರಿಗೆ ಎಚ್ಚರಿಕೆ ನೀಡಿದರು.